ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದು. ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಪ್ರೋಮೋದಲ್ಲಿ ಬಂತು ಅಂದ್ರೆ ಯಾವ ರೀತಿ ಟೈಟಲ್ ಕೊಟ್ಟಿದ್ದಾರೆ ಅಂದ್ರೆ ನಾಮಿನೇಷನ್ ಹೈ ಡ್ರಾಮಾ ಮತ್ತು ಫೇವರಿಸಮ್ ಮಾಡ್ತಿದಾರೆ ಗಿಲ್ಲಿ ಅಂತಂದು ಟೈಟಲ್ ಕೊಟ್ಟು ಈ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇನ್ನೊಂದು ಬಂತಂದ್ರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆಯಲ್ಲ, ಆ ಟಾಸ್ಕ್ ಅಲ್ಲಿ ಯಾರ್ಯಾರು ನಾಮಿನೇಷನ್ ಮಾಡಿದ್ರು, ಯಾರ್ಯಾರನ್ನ ನಾಮಿನೇಷನ್ ಆಗಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಾರ ಬಂತು ಅಂದ್ರೆ 14ನೇ ವಾರದಿಂದ ಬಿಗ್ ಬಾಸ್ ಈಗ ನಡೀತಾ ಇದೆಯಲ್ಲ, 14ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ ಅಂತ ಹೇಳ್ಬೋದು. ಈ ವಾರ ಯಾರ್ಯಾರು ಹೋಗ್ತಾರೆ ಅನ್ನೋ ಬಗ್ಗೆನೂ ನೆಕ್ಸ್ಟ್ ಅಪ್ಡೇಟ್ ಬಂದ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರ ಬಂತು ಅಂದ್ರೆ ಯಾವ ರೀತಿ ಟಾಸ್ಕ್ ಬಗ್ಗೆ ನಡೀತಿದೆ ಅಂದ್ರೆ ಇದು ಈ ವಾರ ಬಂತು ಅಂದ್ರೆ ಎಲಿಮಿನೇಷನ್ ಬಗ್ಗೆ ನಡೀತಿದೆಯಲ್ಲ, ಅದರಲ್ಲಿ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಇದು ವಾದ ವಿವಾದ, ಅಂದ್ರೆ ಅವ್ರು ವಾದ ಕೊಟ್ಟಿರೋ ಕಾರಣ ಸರಿ ಇದ್ರೆ ಅವ್ರನ್ನ ಎಲಿಮಿನೇಟ್ ಮಾಡೋದು. ಅದು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಕ್ ಬರಲ್ಲ. ಅದನ್ನ ಗಿಲ್ಲಿ ಅವರು ಇಬ್ಬರು ವಾದವನ್ನು ಕೇಳ್ಬಿಟ್ಟು ಅದರಲ್ಲಿ ಯಾರು ಸರಿ ಅನಿಸ್ತದೆ ಅವ್ರು ಕೇಳ್ಬಿಟ್ಟು ಮೇಲೆ ವಾದ ಅವ್ರು ಸರಿ ಅನಿಸಿದ್ರೆ ಮಾತ್ರ ಅವ್ರನ್ನ ನಾಮಿನೇಟ್ ಮಾಡೋದಂತ ಗಿಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಈ ವಾರ ಬಂತು ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಗಿಲ್ಲಿ ಅವ್ರಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಅವರ ಇಬ್ಬಿಬ್ರನ್ನ ಎರಡು ರೀತಿನ ಟೀಮ್ ಮಾಡಂದ್ರೆ ಯಾರಂದ್ರೆ ಇಬ್ಬಿಬ್ರನ್ನ ಆಯ್ಕೆ ಮಾಡಿಬಿಟ್ಟು ಅಂದ್ರೆ ಸೆಂಟ್ರಲ್ ಒಂದು ಬಾವುಟ ಇಟ್ಟಿರ್ತಾರೆ, ಅದನ್ನ ಓಡಿ ಹೋಗ್ಬಿಟ್ಟು ಯಾರು ತಗೊಂತಾರೆ ಅವ್ರು ಹೋಗಿ ಅದು ಆ ಸ್ಪರ್ಧಿಗಳು ಇರ್ತಾರಲ್ಲ ಅವ್ರು ಬೇಕಾದವ್ರನ್ನ ನಾಮಿನೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಅದರಲ್ಲಿ ಜೋಡಿ ಆಯ್ಕೆ ತರನೇ ಇದು ಒಂಥರ ನಾಮಿನೇಟ್ ಪ್ರಕ್ರಿಯೆ ನಡೀಬಹುದು. ಇದರಲ್ಲಿ ಈ ಟೀಮಲ್ಲಿ ಬಂತು ಅಂದ್ರೆ 4 ಟೀಮ್ ತರ ಮಾಡಿರ್ತಾರೆ, ಅಂದ್ರೆ ಇಬ್ಬಿಬ್ರು ತರನೇ ವಿರುದ್ಧವಾಗಿ ಮಾತಾಡ್ಬೇಕು. ಅದರಲ್ಲಿ ಅದ್ರ ಇಬ್ಬರ ನಡುವೆ ವಾದ ವಿವಾದ ನಡೀತಿದೆ. ಅವರು ಫಸ್ಟಿಗೆ ಹೋಗಿ ಯಾರು ಬಂದು ಬಾವುಟ ತಗೊಂತಾರಲ್ಲ ಅವರು ವಾದನ ಪರಿಶೀಲನೆ ಮಾಡಿ, ಅದು ಡೈರೆಕ್ಟರ್ ಸ್ಪರ್ಧಿಗಳು ನಾಮಿನೇಟ್ ಮಾಡಕ್ ಬರಲ್ಲ, ಅವರು ವಾದ ವಿವಾದನ ಕೇಳ್ಬಿಟ್ಟು ಗಿಲ್ಲಿ ಅವರೇ ನಾಮಿನೇಟ್ ಮಾಡೋ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಇವರು ಇದರಲ್ಲಿ ಈ ವಾರ ಬಂತು ಅಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಅಂದ್ರೆ ಬೇರೆ ಒಂದ್ ಕಡೆ ಅಂದ್ರೆ ಅವ್ರ ಪ್ಲೇಸ್ ಇಂದ ಬಾವುಟ ಇಟ್ಟಿದ್ದಾರೆ, ಸ್ಪರ್ಧಿಗಳ ಭಾವಚಿತ್ರ ಇದೆ ಗಾಜಿನ ಪ್ಲೇಟ್ ಮೇಲೆ, ಅಂದ್ರೆ ಹ್ಯಾಮರ್ ಮೇಲೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಇಲ್ಲಿ ಗಿಲ್ಲಿ ಅವರು ಈ ಸ್ಪರ್ಧಿ ಈ ಒಂದಿಗೆ ಕಾರಣ, ಎಕ್ಸಾಂಪಲ್ ಉದಾಹರಣೆಗೆ ಗಿಲ್ಲಿ ಮೇಲೆ ಒಂದು ರಕ್ಷಿತ್ ಅವರು ಒಂದು ಕಾರಣ ಕೊಟ್ರೆ ಅದು ಸರಿ ಅನಿಸಿದ್ರೆ ನಾಮಿನೇಟ್ ಮಾಡಬಹುದು, ಇಲ್ಲ ಸರಿ ಅನಿಸಿದ್ರೆ ಅಥವಾ ಬೇರೆಯವ್ರ ಕೇಳ್ಬಿಟ್ಟು ನಾಮಿನೇಷನ್ ಮಾಡಬಹುದು ಅಂತ ಹೇಳ್ಬೋದು. ಇರಲಿ ಆ ಪ್ಲೇಟ್ ಇರುತ್ತಲ್ಲ, ಆ ಪ್ಲೇಟ್ ಯಾರು ಅಂದ್ರೆ ಇವರು ವಾದ ವಿವಾದರ ಬಗ್ಗೆ ಗಿಲ್ಲಿ ಅವರು ಸರಿ ಅನಿಸಿದ್ರೆ ಅವ್ರ ಪ್ರಕಾರನೇ ಅದು ಯಾರಿಗೆ ಇಷ್ಟ ಆಗ್ತದೆ ಅಂದ್ರೆ ಅವ್ರಿಬ್ಬರ ನಡುವೆ ವಾದದಲ್ಲಿ ಯಾರು ಸೂಕ್ತ ಕಾರಣ ಕೊಟ್ಟಿದ್ದಾರೆ ಅವ್ರು ನೋಡ್ಬಿಟ್ಟು ಆ ಪ್ಲೇಟ್ ನ ಹೊಡೆದಾಕೋದು ಅಂತ, ಅಂದ್ರೆ ಆ ಪ್ಲೇಟ್ ಹೊಡೆದಾಕೋದ್ರಿಂದ ಈ ವಾರ ಅವರು ಎಲಿಮಿನೇಷನ್ ಆಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇ ರೌಂಡ್ ಅಲ್ಲಿ ಬಂತು ಅಂದ್ರೆ ಮೊದಲು ಕಾವ್ಯ ಅವರು ಹೋಗಿ ಬಾವುಟ ಎತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಅವರು ಮೋಸ್ಟ್ಲಿ ಇದರಲ್ಲಿ ರಾಶಿಕಾ ಅವ್ರ ಹೆಸರು ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಇದರಲ್ಲಿ ಯಾವ ರೀತಿ ಅಂದ್ರೆ ರಾಶಿಕಾ ಅವ್ರ ಬಗ್ಗೆ ಕಾವ್ಯ ಅವರು ಒಂದು ಕಾರಣ ಕೊಡಬೇಕು, ಅದರ ಪ್ರತಿವಾದ ಇವರು ಯಾರು ರಾಶಿಕಾ ಅವರು ಒಂದು ವಾದ ಕೊಡ್ಬೇಕು ಅಂತಂದು ಇದರಲ್ಲಿ ತಿಳಿಸ್ಕೊಡ್ಬೋದು. ಇನ್ನೊಂದು ಇದರಲ್ಲಿ ಅವ್ರು ಇಬ್ಬರ ನಡುವೆ ವಾದ ಆಗಿರ್ತದಲ್ಲ, ಆ ವಾದದಲ್ಲಿ ಅದರಲ್ಲಿ ಯಾರ ಹೇಳಿಕೆ ಸರಿ ಇದೆ, ಅದನ್ನ ಕಾರಣ ಸರಿ ಕೊಟ್ಟಿದಾರ ಅಂತ ಕೇಳೋದು ಅಧಿಕಾರ ಎಲ್ಲ ಗಿಲ್ಲಿಗಿರುತ್ತೆ. ಅವ್ರಿಗೆ ಅನಿಸಿದ ಪ್ರಕಾರನೇ ಅವರು ಇದನ್ನ ಗಾಜಿನ ಪ್ಲೇಟ್ ಇಟ್ಟಿರ್ತಾರಲ್ಲ ಅವ್ರ ಭಾವಚಿತ್ರನ ಅದನ್ನ ಹೊಡೆದಾಕ್ಬಿಟ್ಟು ಈ ವಾರ ಎಲಿಮಿನೇಷನ್ ಮಾಡೋದು ಅಂತಂದು ಘೋಷಣೆ ಮಾಡ್ಬೇಕಂತ ಹೇಳ್ಬೋದು. ಇದರಲ್ಲಿ ಡೈರೆಕ್ಟ್ ಆಗಿ ಸ್ಪಂದನ ಅವ್ರನ್ನ ಹೊಡೆದಾಕಿ ಅಂದ್ರೆ ಯಾವ ರೀತಿ ಅಂದ್ರೆ ಹ್ಯಾಮರ್ ನಿಂದ ಸ್ಪಂದನ ಅವ್ರ ಭಾವಚಿತ್ರ ಇರುತ್ತಲ್ಲ ಹೊಡೆದಾಕಿದ್ರೆ ಅಂತಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಮತ್ತೆ ಎರಡನೇದಾಗಿ ಬಂತಂದ್ರೆ ರಕ್ಷಿತ್ ಅವರು ಈ ಎರಡು ರೀತಿಯ ಇಬ್ಬರನ್ನ ನಾಮಿನೇಟ್ ಮಾಡೋ ತರ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಬಾವುಟ ತಗೊಂಡಿರ್ತಾರಲ್ಲ ಆಪೋಸಿಟ್ ಟೀಮ್ ಅಲ್ಲಿ ಇಬ್ರು ಇರ್ತಾರಲ್ಲ ಅವ್ರನ್ನ ಇಬ್ಬರು ನಾಮಿನೇಟ್ ಮಾಡಕ್ಕೆ ಇವ್ರು ಸೂಕ್ತವಾದ ಕಾರಣ ಕೊಡ್ಬೇಕಂತ ಹೇಳ್ಬೋದು. ಅದರಲ್ಲಿ ರಕ್ಷಿತ್ ಅವರು ಫಸ್ಟ್ ಯಾರ ಹೆಸರು ತಗೊಂಡಿದ್ದಾರೆ ಅಂದ್ರೆ ರಾಶಿಕಾ ಮತ್ತೆ ಕಾವ್ಯರ ಹೆಸರು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಯಾಕಂದ್ರೆ ಕಾವ್ಯರ ಬಗ್ಗೆ ಹೇಳ್ತಾರೆ, ನಿಮ್ ವ್ಯಕ್ತಿತ್ವ ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ನೀವು ಮಾನವೀಯತೆನ ನೀವು ನಾನು ನೋಡಿಲ್ಲ, ಅದ್ರ ಬಗ್ಗೆ ಅಂತಂದು ಮಾತಾಡಿದ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಹೇಳ್ತಾರೆ, ನೀವು ಬೇರೆ ಕಡೆ ಎಲ್ಲ ಸ್ಟ್ಯಾಂಡ್ ತಗೊಂಡಿದ್ದು ನಾನು ನೋಡಿಲ್ಲ, ಹಾಗಾಗಿ ನಿಮ್ಗೆ ಮನುಷ್ಯತ್ವನೇ ಇಲ್ಲ ಅಂತಂದು ಹೇಳ್ತಾರೆ. ಇದರಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಕ್ ಬರಲ್ಲ ಅಂತ ಗೊತ್ತಿದೆ, ಆದ್ರೂ ಕೂಡ ಇವರು ಅವರು ಗಿಲ್ಲಿ ಅವರು ಇದಾರಲ್ಲ ಗಿಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಇವರಿಬ್ಬರು ವಾದ ವಿವಾದ ಕೇಳ್ಬಿಟ್ಟು ಅದ್ರಲ್ಲಿ ಯಾರು ಸರಿ ಅನ್ಸಿದಾರೆ ಮಾತ್ರ ಅವ್ರು ಗಿಲ್ಲಿ ಅವರು ಒಳಗಾಕಿದಾರೆ ಅಂತ ಹೇಳ್ಬೋದು. ಇನ್ನೊಂದಾಗಿ ಬಂತಂದ್ರೆ ರಕ್ಷಿತ್ ಅವರು ಇನ್ನೊಬ್ರು ಯಾರು ಹೈಲೈಟ್ ಮಾಡಿದಾರೆ ಅಂತಂದ್ರೆ ಇದರಲ್ಲಿ ಕಾವ್ಯ ಅವರು ಮಾತ್ರ ನಾಮಿನೇಟ್ ಮಾಡಿದಾರ ಬಗ್ಗೆ ಅಂತ ತಿಳಿಸಿದ್ದಾರೆ. ಆದ್ರೆ ರಾಶಿಕನ ಹೈಲೈಟ್ ಅಂದ್ರೆ ರಾಶಿಕನ ನಾಮಿನೇಟ್ ಮಾಡಿದಾರೆ ಬಗ್ಗೆ ಅಷ್ಟೊಂದು ಹೈಲೈಟ್ ಆಗಿಲ್ಲ ಈ ಪ್ರೋಮೋದಲ್ಲಿ. ಇನ್ನೊಂದು ಮತ್ತೆ ಇದರಲ್ಲಿ ಕಾವ್ಯರನ್ನ ಮೆಟಲ್ ಫ್ರೇಮ್ ಇರುತ್ತಲ್ಲ ಅದನ್ನ ಹೊಡೆದಾಕ್ತಾನೆ ರಾಶಿಕ ಅವ್ರ ಮೆಟಲ್ ಫ್ರೇಮ್ ಹೊಡೆದಾಕಿದ್ರಲ್ಲ, ಹಾಗಾಗಿ ಇದರಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಅನ್ನೋದು ಕ್ಲಾರಿಟಿ ಅಷ್ಟೊಂದು ಸಿಕ್ಕಿಲ್ಲ. ಅದರಲ್ಲಿ ಇವತ್ತಿನ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಯಾವ್ದಕ್ಕೆ ಸೂಕ್ತ ಕಾರಣ ಕೊಟ್ಬಿಟ್ಟು ರಾಶಿಕ ಅವ್ರ ಪ್ಲೇಟ್ ಹೊಡೆದಾಕಿದ್ರು ಅಂತಂದು. ಈ ಪ್ರೋಮೋದಲ್ಲಿ ಬಂತ ಯಾವ ರೀತಿ ಹೈಲೈಟ್ ಆಗುತ್ತೆ, ಜನಗಳಿಗೆ ಯಾವ ರೀತಿ ಇಂಟ್ರೆಸ್ಟ್ ಬರುತ್ತಲ್ಲ ಆ ರೀತಿ ಪ್ರೋಮೋದಲ್ಲಿ ಮಾತ್ರ ಹೈಲೈಟ್ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಇನ್ನು ಯಾರು ಪ್ರೋಮೋ ಯಾರು ನೋಡಿಲ್ಲ ಅವರು ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪ್ರೋಮೋ ನೋಡ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಮನೆ ಮಂದಿ ಒಳಗೆ ಬಾವುಟ ತಗೊಂಡಿದ್ರಲ್ಲ ಅದರಲ್ಲಿ ಎಲ್ಲರೂ ಕಾವ್ಯನ ಹೆಸರು ತಗೊಂಡಿದ್ದಾರೆ, ಆದರೆ ಕಾವ್ಯನ ಮೆಟಲ್ ಫ್ರೇಮ್ ನನ್ನ ಹೊಡೆದಾಕಿಲ್ಲ ಗಿಲ್ಲಿ. ಇದರಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರಿಗೆ ಸ್ವಲ್ಪ ಇದೇನೋ ಅಂತ ಡೈಲಾಗ್ ಹೊಡಿತಾರೆ ಫ್ರೆಂಡ್ಸ್. ಅಲ್ಲಿ ಏನಂದ್ರೆ ಒಳ್ಳೆ ಫೇವರಿಸಮ್ ಮಾಡ್ತಾ ಇದಾರೆ, ಇವತ್ತು ಆಟ ಚೆನ್ನಾಗಿ ಆಡ್ತಿದೆ ಅಂತ ಕೇಳೋ ಒಂಥರ ಶಬಾಷ್ ರೀತಿನ ಒಂದು ಚಪ್ಪಾಳೆ ಇರ್ತಾರಲ್ಲ ಅದರಲ್ಲಿ ಈ ರೀತಿ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ
ಈ ವಾರ ಬಂತು ಅಂದ್ರೆ ಈ ವಾರ ಯಾರೇ ಎಲಿಮಿನೇಟ್ ಆದ್ರು ಮತ್ತೆ ಗಿಲ್ಲಿ ಅವರು ಯಾರಿಗೆ ಫೇವರಿಸಮ್ ಮಾಡಿದ್ರು, ಯಾರಿಗೆ ಸಪೋರ್ಟ್ ಆಗಿ ನಿಂತಿದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಮ ಪ್ರಕಾರ ಗಿಲ್ಲಿ ಅವರು ನಿರ್ಧಾರ ತಗೊಂಡದ್ರಲ್ಲಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೋಗಿ. ಅದು ಅಲ್ಲದೆ ಇವರು ಅಶ್ವಿನ್ ಅವರು ಒಂದು ಮಾತು ಹೇಳ್ತಾರೆ ಇದರಲ್ಲಿ, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ತರನೇ ಮಾತಾಡ್ತಿರೋದ್ರಲ್ಲಿ ಒಳ್ಳೆ ಫೇವರಿಸಮ್ ಆಟ ಆಡ್ತಿದಾರಲ್ಲ ಅಂತಂದು ಒಳ್ಳೆ ಹೈಲೈಟ್ ಆಗಿ ತೋರಿಸಿದಾರಲ್ಲ ಬಿಗ್ ಬಾಸ್ ಅವರು ಈ ಪ್ರೋಮೋದಲ್ಲಿ. ಅಷ್ಟೇ ಅಲ್ಲದೆ ಗಿಲ್ಲಿಯರ್ ನೋಡ್ಕೊಂಡು ಚಪ್ಪಾಳೆ ಕೂಡ ತಡ್ತಿದಾರೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ. ಇನ್ನೊಂದು ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಬಂದಿರ್ತಾರ ಸ್ಪರ್ಧಿಗಳಲ್ಲಿ ಕೆಲವೊಬ್ರು ನಿರ್ಧಾರ ಒಬ್ಬರಿಗೆ ಸರಿ ಅನ್ಸುತ್ತೆ, ಇನ್ ಕೆಲವೊಬ್ಬರಿಗೆ ಸರಿ ಅನ್ಸಲ್ಲ ಅಂತ ಹೇಳ್ಬೋದು ಇರಲಿ. ಅದು ಅವ್ರವ್ರ ಸ್ವಾಭಾವಿಕ ಅಂತ ಬಂದ್ರೆ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರ ಇಷ್ಟ. ಇದು ಅವ್ರವ್ರ ನಿರ್ಧಾರ ಬಗ್ಗೆ ಯಾರು ಮಾತಾಡೋಂತ ಇದು ಇಲ್ಲ ಅಂತ ಹೇಳ್ಬೋದು ಇರಲಿ. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲಿ ಮತ್ತೆ ಇನ್ನೊಂದೇನು ಹೈಲೈಟ್ ಆಗಿದೆ, ಕಿಚನ್ ಹೋಗಿರ್ತಾರಲ್ಲ, ಕಿಚನ್ ಹೋದಾಗ ಒಂದು ಗಿಲ್ಲಿ ಅವರು ಮಾತು ಹೇಳ್ತಾರೆ ಇದರಲ್ಲಿ ನೋ ಫೇವರಿಸಮ್ ನೋ ಇದು ಅಂತಂದು ಹೇಳ್ತಾರಲ್ಲ, ಎಕ್ಸ್ಪೆಕ್ಟೆಡ್ ತರ ಒಂದು ಹೇಳ್ತಾರೆ ಗೊತ್ತಾಗಿರೋ ಡೈಲಾಗು. ಅದೇ ರೀತಿ ಇರಲಿ ಯಾವ ರೀತಿನೂ ಯಾರಿಗೂ ಫೇವರಿಸಮ್ ಮಾಡಿಲ್ಲ, ಅದರಲ್ಲಿ ವಾದ ವಿವಾದ ನೋಡ್ಬಿಟ್ಟು ಅದ್ರ ಮೇಲೆ ನಿರ್ಧಾರ ಮಾಡಿದಾರೆ ಅಂತ ಹೇಳ್ಬೋದು ಗಿಲ್ಲಿ ನಟ ಅವರು ಇದರಲ್ಲಿ. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಈ ವಾರ ಬಂತ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇದ್ರಲ್ಲ ಲಾಸ್ಟಿಗೆ ಒಬ್ಬರು ಅಶ್ವಿನ್ ಮ್ಯಾಮರ್ದು ಹ್ಯಾಮರ್ನ ಹೊಡೆದಾಕ್ತಾರಲ್ಲ, ಅದು ಯಾವ ರೀತಿ ಅಂದ್ರೆ ಅದು ಸುತ್ತಿಗೆ ಅಂತಾರ ಇರುತ್ತಲ್ಲ, ಆ ಸುತ್ತಿಗೆ ಒಂದು ಮುತ್ತು ಕೊಟ್ಬಿಟ್ಟು ಇದ್ರಲ್ಲಿ ಯಾರಿಗೂ ಫೇವರಿಸಮ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊಡೆದಾಕ್ತಾರೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ. ಈ ವಾರ ಬಂತು ಅಂದ್ರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಅಶ್ವಿನಿ ಮತ್ತೆ ರಾಶಿಕಾ, ಸ್ಪಂದನ ಆಗಿದ್ರ ಅಂತಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ. ಇದಾಗಿತ್ತು ಈ ವಾರದ ಪ್ರೋಮೋದ ಅಪ್ಡೇಟ್ ಆಗಿರೋದು. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೈಲೈಟ್ ಮಾಡಿದ ಯಾರು ಅಂದ್ರೆ ಅಶ್ವಿನಿ ಮತ್ತೆ ರಾಶಿಕಾ, ಸ್ಪಂದನ ಅವ್ರದ್ದು ಮೆಟಲ್ ಫ್ರೇಮ್ ಇದೆಯಲ್ಲ ಅದನ್ನ ಅಷ್ಟೇ ಹೊಡೆದಾಕಿರೋ ಬಗ್ಗೆ ನಾ ಹೈಲೈಟ್ ಮಾಡಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ರೆ ಸ್ವಲ್ಪ ತಪ್ಪದೇ ಕಮೆಂಟ್ ಮಾಡಿ, ಮತ್ತೆ ಅಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ಬೇಕಿತ್ತು ಅನ್ನೋದ್ರ ಬಗ್ಗೆನೂ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಫ್ರೆಂಡ್ಸ್. ಲವ್ ಯು ಆಲ್.